ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇದೆ. ಸಿಡಬ್ಲ್ಯೂಎಂಎ ಆದೇಶ ಪ್ರಶ್ನೆ ಮಾಡಿ ಮೇಲ್ಮನವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಿರುವ ಸರ್ಕಾರ ಸರ್ವಪಕ್ಷ ಸಭೆಯ ಬಳಿಕವೇ ಅಂತಿಮ ತೀರ್ಮಾನವನ್ನು ಕೈಗೊಳ್ತಾರೆ. ಸರ್ವಪಕ್ಷಗಳ ಅಭಿಪ್ರಾಯವನ್ನು ಪಡೆಯಲು ಸರ್ಕಾರ ನಿರ್ಧಾರವನ್ನು ಮಾಡಿದೆ. ರಿಪಬ್ಲಿಕ್ಗೆ ರಾಜ್ಯ ಸರ್ಕಾರದ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಇನ್ನು ಭಾನುವಾರ 11 ಗಂಟೆಗೆ ಬೆಳಗ್ಗೆ ಸರ್ವಪಕ್ಷಗಳ ಸಭೆ ನಿಗದಿಯಾಗಿದೆ. ಆ ಸಭೆಯಲ್ಲಿ ಎಲ್ಲರ ಅಭಿಪ್ರಾಯವನ್ನು ಪಡೆದು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವುದಕ್ಕೆ ತೀರ್ಮಾನವನ್ನು ಮಾಡಲಾಗುತ್ತೆ. ನಮ್ಮ ಜೊತೆ ನಮ್ಮ ಕಲೀಗ್ ವೀರೇಂದ್ರ ಉಪ್ಪಿಂದ್ ನೇರ ಸಂಪರ್ಕದಲ್ಲಿದ್ದರು. ವೀರೇಂದ್ರ ಉಪ್ಪಿಂದ್, ಈಗ ಈ ಸರ್ವಪಕ್ಷಗಳ ಸಭೆಯಲ್ಲಿ ಚರ್ಚೆಯನ್ನ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸುವುದಕ್ಕೆ ನಿರ್ಧಾರವನ್ನು ಕೈಗೊಳ್ಳುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಸದ್ಯಕ್ಕೆ ಏನು ಡೀಟೇಲ್ ಸಿಗ್ತಾ ಇದೆ? ನೋಡಿ, ಸರ್ವಪಕ್ಷಗಳ ಸಭೆಯಲ್ಲಿ ಅವರ ಅಭಿಪ್ರಾಯವನ್ನು ಕ್ರೋಢೀಕರಿಸಿದ ನಂತರವೇ ಆ ರೀತಿ ಹೆಜ್ಜೆ ನೀಡುವಂತಹ ಒಂದು ತೀರ್ಮಾನವನ್ನು ರಾಜ್ಯ ಸರ್ಕಾರ ಈಗ ಕೈಗೊಂಡಿದೆ ಅನ್ನುವಂಥದ್ದು ಉನ್ನತ ಮೂಲಗಳಿಂದ ಲಭ್ಯ ಆಗಿರುವಂತಹ ಮಾಹಿತಿ. ಆದರೆ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಏನಾಗಿದೆ ಹಿಂದೆ ಅನ್ನೋದ್ರ ಒಂದು ಉದಾಹರಣೆ ಕೊಡ್ತೀನಿ. 2023ರಲ್ಲಿ ಇದೇ ರೀತಿಯ ಭೀಕರ ಬರಗಾಲದ ಪರಿಸ್ಥಿತಿ ಕರ್ನಾಟಕದಲ್ಲೂ ಇತ್ತು, ತಮಿಳುನಾಡಲ್ಲೂ ಇತ್ತು. ಆಗ ಇಂಥದ್ದೇ ಆದೇಶ ಆದಾಗ ಇವತ್ತೇ ಹಾಗೆ ತಮಿಳುನಾಡು ನಮಗೆ 9 ಟಿಎಂಸಿ ಇನ್ಫ್ಯಾಕ್ಟ್ ಅವ್ರು ಕೇಳಿದ್ದು, ನಿಮಗೆ ಪರ್ಟಿಕ್ಯುಲರ್ ಆಗಿ ಹೇಳಬೇಕಂದ್ರೆ 9.9 ಟಿಎಂಸಿ ನೀರನ್ನ ನಮಗೆ ಕೊಡಿಸಿ ಅಂತಾನೆ ಕೇಳಿದ್ದು ಇವತ್ತು ಸಿಡಬ್ಲ್ಯೂಎಂಎ ಸಭೆಯಲ್ಲಿ. ಸೊ ಅದೇ ರೀತಿ ಅವತ್ತಿಗೂ ಕೂಡ ವಾದ ಮಾಡಿತ್ತು. ಆದರೆ ಇವತ್ತು ಆದೇಶ ಆದ ಹಾಗೆ ಪ್ರಮಾಣವನ್ನ ಕಡಿಮೆ ಮಾಡಿ ಅವರು ಆದೇಶವನ್ನು ಕೊಟ್ಟಿದ್ರು. ಆಗ ತಮಿಳುನಾಡು ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ತಮಿಳುನಾಡು ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಹೇಳಿದ್ದೇನು ಅಂದ್ರೆ, ಸಿಡಬ್ಲ್ಯೂಎಂಎ ಹಾಗೂ ಸಿಡಬ್ಲ್ಯೂಆರ್ಸಿ ಎರಡೂ ಕೂಡ ಸುಪ್ರೀಂ ಕೋರ್ಟೇ ಕಾನ್ಸ್ಟಿಟ್ಯೂಟ್ ಮಾಡಿರುವಂತಹ ತಾಂತ್ರಿಕ ಸಮಿತಿಗಳು. ಸೊ ಅವರ ಆದೇಶವನ್ನ ಪಾಲಿಸೋದಷ್ಟೇ ಉಳಿದಿರುವಂತಹ ದಾರಿ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಹೀಗಾಗಿ ಅದೇ ಕಾರಣಕ್ಕಾಗಿ ಈಗ ರಾಜ್ಯ ಸರ್ಕಾರ ಸರ್ವಪಕ್ಷಗಳ ಸಭೆಯಲ್ಲಿ ಅಭಿಪ್ರಾಯವನ್ನು ಕ್ರೋಢೀಕರಿಸಿದ ನಂತರವೇ ಸುಪ್ರೀಂ ಕೋರ್ಟ್ಗೆ ಹೋಗುವಂತ ತೀರ್ಮಾನವನ್ನ ಮಾಡಲಿಕ್ಕೆ ಇವತ್ತು ನಿರ್ಧಾರ ಮಾಡಿರುವಂತದ್ದು. ಬಹುಶಃ ಈಗಾಗಲೇ ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ, ರೈತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಆಕ್ಟಿವಿಸ್ಟ್ ಎಲ್ಲರೂ ಕೂಡ ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇದರ ನಡುವೆ ಆಗಸ್ಟ್ 3ನೇ ತಾರೀಕು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಕರ್ನಾಟಕಕ್ಕೆ ಬರ್ತಾರೆ ಅನ್ನುವಂತ ಚರ್ಚೆ ಏನಿತ್ತು, ಅದು ಕೂಡ ಈಗ ತೂಗುಯ್ಯಾಲೆಯಲ್ಲಿದೆ. ಅವರು ಬರೋದು ಅನುಮಾನ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ವೀರೇಂದ್ರ.